ನಮಸ್ಕಾರ ಸ್ನೇಹಿತರೆ, ಧ್ವನಿಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 7ನೇ ತರಗತಿಯ ಘಾತಗಳು ಮತ್ತು ಘಾತಾಂಕಗಳು ಅಂತಕ್ಕಂತಹ ಪಾಠದ 2ನೇ ಅಭ್ಯಾಸದ ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀವಿ. ಈ ಪ್ರಶ್ನೆಗಳು ಮೇನ್ ಕ್ವಶನ್ ನಂಬರ್ 1 ಇಂದ ಆರಂಭವಾಗ್ತವೆ. ಘಾತಾಂಕಗಳ ನಿಯಮಗಳನ್ನು ಬಳಸಿ ಸುಲಭೀಕರಿಸಿ ನಿಯಮಗಳನ್ನು ಉಪಯೋಗ ಮಾಡಬೇಕು. ರೂಲ್ಸ್ ಅಪ್ಲೈ ಮಾಡಬೇಕಿಲ್ಲಿ, ಫಾರ್ಮುಲಾ ಅಪ್ಲೈ ಮಾಡಬೇಕು. ಓಕೆ, ಸೂತ್ರಗಳನ್ನು ಉಪಯೋಗ ಮಾಡಬೇಕು ಮತ್ತು ಉತ್ತರವನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ. ಉತ್ತರ ಘಾತಾಂಕ ರೂಪದಲ್ಲಿನೇ ಬರಿಬೇಕಂತೆ. 1ನೇ ಮೇನಲ್ಲಿ ಟೋಟಲ್ 10 ಕ್ವಶನ್ ಇದ್ದಾವೆ. ಆ 10 ಕ್ವಶನ್ಸ್ಗಳನ್ನು ನಾವು ಸಾಲ್ವ್ ಮಾಡ್ಕೊತ ಹೋಗೋಣಂತೆ. ಓಕೆ, ಕ್ವಶನ್ ನಂಬರ್ 1, 3 to the power of 3, 3 to the power of 2 into 3 to the power of 4 into 3 to the power of 8. ಕನ್ನಡದೊಳಗಡೆ 3ರ ಘಾತ 2 ಇಂಟು 3ರ ಘಾತ 4 ಇಂಟು 3ರ ಘಾತ 8 ಅಂತ ಇದೆ. ಇಲ್ಲೇನು ಸೂತ್ರ? a to the power of m into a to the power of n is equal to a to the power of m plus n ಅಂತ ಸೂತ್ರ ನಾವು ಅಪ್ಲೈ ಮಾಡಬೇಕಾಗ್ತದೆ. ಅಂದರೆ ಘಾತಾಂಕಗಳು ಬೇರೆ ಬೇರೆ ಆಗಿದ್ದಾವೆ, ಆದರೆ ಬೇಸ್ ಅಂತಂದರೆ ಈ ಒಂದು ಮೂಲ ಸಂಖ್ಯೆಗಳು ಸಮನಾಗಿದ್ದಾವೆ. ಹಾಗಿದ್ದಾಗ ನಾವು ಮೂಲ ಸಂಖ್ಯೆ ಮೊದಲು ಬರೀಬೇಕು. ದಿಸ್ ಇಸ್ ಈಕ್ವಲ್ ಟು ಅಂತ ಬರೆದು ಮೂಲ ಸಂಖ್ಯೆ 3 ಇದೆ, ಬೇಸ್ 3 ಇದೆ, ಪವರನ್ನು ಪ್ಲಸ್ ಮಾಡಬೇಕು. ಪ್ಲಸ್ ಇಂಟು ಇದ್ದಾಗ ಪವರ್ಗಳನ್ನು ಪ್ಲಸ್ ಮಾಡಬೇಕು. ಬೇಸ್ ಸೇಮ್ ಇದೆ, ಆಧಾರ ಸಂಖ್ಯೆ ಸಮನಾಗಿದೆ. ಪ್ಲಸ್ ಮಾಡಿರಿ, 2 4 6, 6 8 14, 3ರ ಘಾತ 14 ಅಂತ ಬಂತು. 2ನೇ ಪ್ರಶ್ನೆ ನೋಡ್ರಿ, 6ರ ಘಾತ 15 ಭಾಗಲೆ 6ರ ಘಾತ 10 ಅಂತ ಇದೆ. ಕರೆಕ್ಟ್. ಇದನ್ನು ಯಾವ ಥರ ಬರಿಬೋದು? ಮೇಲ್ಗಡೆ ಕಳಿಸ್ಬೇಕಾಗ್ತದೆ. ಸೂತ್ರ ಇದೆ. ಸೂತ್ರ ಏನು? a to the power of m divided by a to the power of n is equal to a to the power of m minus n. ಭಾಗಾಕಾರ ಇದ್ದು ಆಧಾರ ಸಂಖ್ಯೆ ಒಂದೇ ಆಗಿದ್ದರೆ ಮೈನಸ್ ಮಾಡಬೇಕು. ಏನು ಮಾಡಬೇಕು? ಮೈನಸ್ ಮಾಡಬೇಕಾಗ್ತದೆ. ಅವಾಗೇನಾಗ್ತದೆ ನೋಡ್ರಿ, 6ರ ಘಾತ 15 ಮೈನಸ್ 10 ಅಂತ ಆಯಿತು. 15 ಮೈನಸ್ 10, ದಿಸ್ ಇಸ್ ಈಕ್ವಲ್ ಟು 6ರ ಘಾತ 5 ಅಂತ ಬಂತು. 2ನೇ ಪ್ರಶ್ನೆಗೆ ಉತ್ತರ 6 to the power of 5. 3ನೇ ಪ್ರಶ್ನೆ ಏನಿದೆ? a to the power of 3 ಇಂಟು a to the power of 2 ಅಂತ ಇದೆ. a ಘಾತ 2 a ಘಾತ 3 ಗುಂಡ್ಲೆ a ಘಾತ 2 ಅಂತಂದಾಗ a ಘಾತ 3 ಪ್ಲಸ್ 2 ಪ್ಲಸ್ ಮಾಡಬೇಕು, a ಘಾತ 5 ಅಂತ ಬಂತು. ಅದೇ ರೀತಿಯಾಗಿ ಇಲ್ಲಿ 7 ಘಾತ x ಅಂತ ಇದೆ ಇಂಟು 7 ಸ್ಕ್ವಯರ್ ಅಂತ ಇದೆ. ಅಂದರೆ ಏನು ಬರಿತೀರಾ? 7 ಘಾತ ಈ ಒಂದು ಘಾತಾಂಕಗಳನ್ನು ಕೂಡಿಸ್ಬೇಕು, ಪ್ಲಸ್ ಮಾಡಬೇಕು, x ಪ್ಲಸ್ 2 ಅಂತ ಬರಿಬೋದು. 7 to the power x plus 2. ಇಲ್ಲಿ 5 ಸ್ಕ್ವಯರ್, ಅದರ ಮೇಲೆ ಒಂದು ಸ್ಕ್ವಯರ್ ಇದೆ, ಅಂದರೆ ಅದ್ರ ಘಾತದ ಮೇಲೊಂದು ಘಾತ ಇದೆ, ಅಂದರೆ ಪವರ್ ಮ್ಯಾಗ ಒಂದು ಪವರ್ ಇದೆ. ಸೂತ್ರ ಏನಿದೆ ಅದಕ್ಕೆ? a to the power of m whole to the power of n is equal to a to the power of m into n. ಪವರ್ ಮ್ಯಾಗ ಪವರ್, ಘಾತದ ಮೇಲೆ ಘಾತ ಇದ್ರೆ ಏನು ಮಾಡಬೇಕು? ಮಲ್ಟಿಪ್ಲಿಕೇಶನ್ ಮಾಡಬೇಕು, ಇಂಟು ಮಾಡಬೇಕು. ಹಾಗಿದ್ರೆ 5ನೇ ಪ್ರಶ್ನೆಯನ್ನು ನಾವು ನೋಡ್ಕೊತ ಹೋಗೋಣಂತೆ. 5 ಸ್ಕ್ವಯರ್ ಹೋಲ್ ಟು ದಿ ಪವರ್ ಆಫ್ 3 ಡಿವೈಡೆಡ್ ಬೈ 5 ಕ್ಯೂಬ್ ಅಂತ ಇದೆ. ದಿಸ್ ಈಸ್ ಈಕ್ವಲ್ ಟು ಪವರ್ ಮ್ಯಾಗ್ ಪವರ್ ಇದ್ರೆ ಇಂಟು ಮಾಡಬೇಕು, ಗುಣಾಕಾರ ಮಾಡಬೇಕು. 5 2 3 6 ಬಂತು, ಭಾಗಾಕಾರ 5ರ ಘಾತ 3 ಬಂತು. ಈಗ ಕೆಳಗಿನ ಸಂಖ್ಯೆ ಮೇಲ್ಗಡೆ ಅಂತಂದಾಗ ಈ ಸೂತ್ರ ಭಾಗಾಕಾರದ ಸೂತ್ರ. ಭಾಗಾಕಾರ ಅಂತಂದಾಗ ಪವರ್ ಮೈನಸ್ ಆಗ್ತದೆ, ಭಾಗಾಕಾರ ಇದ್ದಾಗ ಪವರ್ ಮೈನಸ್, ಡಿವಿಷನ್ ಇದ್ರೆ ಪವರ್ ಮೈನಸ್. ಅಂದರೆ ಏನು ಬರಿಬೇಕೀಗ? 5 to the power of 6 minus 3, 6 ಒಳಗೆ 3 ತೆಗಿರಿ, ಏನು ಬಂತು ಆನ್ಸರ್? 5 to the power of 3 ಅಂತ ಬಂತು. 5ರ ಘಾತ 3 ಅಂತ ಬಂತು. ನೆಕ್ಸ್ಟ್ 6ನೇ ಪ್ರಶ್ನೆ. ಇಲ್ಲಿ ಪವರ್ ಸೇಮ್ ಇದ್ದಾವೆ, ಆದರೆ ಬೇಸ್ ಡಿಫ್ರೆಂಟ್ ಇದ್ದಾವೆ. ಘಾತಾಂಕಗಳು, ಘಾತ ಸೂಚಿಗಳು ಸಮನಾಗಿದ್ದಾವೆ, ಆದರೆ ಆಧಾರ ಸಂಖ್ಯೆಗಳು ಬೇರೆ ಬೇರೆ ಆಗಿದ್ದಾವೆ. ಸೂತ್ರ ಬೇರೆ ಹಚ್ಚಬೇಕು. ಸೂತ್ರ ಏನು ಹಚ್ಚಬೇಕು? ಇದಕ್ಕೆ
ಎ ಟು ದಿ ಪವರ್ ಆಫ್ ಎಮ್ ಇಂಟು ಬಿ ಟು ದಿ ಪವರ್ ಆಫ್ ಎಮ್ ಇಸ್ ಈಕ್ವಲ್ ಟು ಏನಾಯಿತು, ಪವರ್ ಸೇಮ್ ಇದು ಅಂದರೆ ಎ ಇಂಟು ಬಿ ಹೋಲ್ ಟು ದಿ ಪವರ್ ಆಫ್ ಎಮ್ ಅಂತ ಬಂತು. ಅಂದರೆ ಬೇಸ್ಗಳನ್ನು ಇಂಟು ಮಾಡಬೇಕು. ಪವರ್ ಸೇಮ್ ಇದ್ರೆ ಬೇಸ್ಗಳನ್ನ ಇಂಟು ಮಾಡಬೇಕು, ಬೇಸ್ಗಳನ್ನ ಇಂಟು ಮಾಡಬೇಕು. ಏನು ಬಂತು ಇಲ್ಲಿ ಪ್ರಶ್ನೆ, 2 ಘಾತ 5 ಗುಂಡ್ಲೆ 5 ಘಾತ 5 ಈಸ್ ಈಕ್ವಲ್ ಟು 2 ಗುಂಡ್ಲೆ 5. ಬೇಸ್ಗಳು ಇಂಟು ಮಾಡಿರಿ, 2 ಗುಂಡ್ಲೆ 5 ಆಧಾರ ಸಂಖ್ಯೆಗಳು ಇಂಟು ಮಾಡಿರಿ. ಪವರ್ ಘಾತಾಂಕ ಹೆಂಗದ ಹಂಗೆ ಇಡ್ರಿ, ಚೇಂಜ್ ಮಾಡಕ್ಕೆ ಹೋಗ್ಬೇಡ್ರಿ, ಪ್ಲಸ್ ಮಾಡಿರಿ ಮೈನಸ್ ಮಾಡಿಬಿಡ್ರಿ. ಮೇಲಿಂದ ಹೆಂಗದ ಹಂಗೆ ಇಡಬೇಕು, ಅರ್ಥ ಆಯ್ತಾ? ಕೆಳಗಿನ ಸಂಖ್ಯೆಗಳನ್ನ ಇಂಟು ಮಾಡಬೇಕು. 2 5 ಏನು ಬಂತು 10, 10 ಘಾತ 5 ಅಂತ ನಾವು ಬರಿಬೋದು. 7ನೇ ಪ್ರಶ್ನೆ, ಎ ಘಾತ 4 ಬಿ ಘಾತ 4 ಸೇಮ್ ಅದೇ ಫಾರ್ಮುಲಾ ಅಲ್ಲಿದೆ ನೋಡ್ರಿ. ಅಂದ್ರೆ ಏನು ಬಂತಿಲ್ಲಿ ಎ ಇಂಟು ಬಿ ಹೋಲ್ ಘಾತ 4 ಅಂದರೆ ಎ ಬಿ ಘಾತ 4 ಈ ಥರ ಬರಿಬೋದು. ನೆಕ್ಸ್ಟ್ ಪವರ್ ಮ್ಯಾಗ್ ಪವರ್ ಇದ್ದರೆ ಏನಿರಬೇಕು, ಏನು ಮಾಡಬೇಕು ಅಂತ ಹೇಳಿದೆ ನಿಮಗೆ, ಪವರ್ ಮ್ಯಾಗ್ ಪವರ್ ಇದ್ದರೆ ಘಾತದ ಮೇಲೆ ಘಾತ ಇದ್ದರೆ ಘಾತಗಳನ್ನು ಇಂಟು ಮಾಡಬೇಕು. ಅಂದರೆ ಏನು ಬಂತು ಆನ್ಸರ್, 3 ಘಾತ 4 3 12 ಅಂತ ಬಂತು. ಇಲ್ಲಿ 2 ಟು ದಿ ಪವರ್ ಆಫ್ 20 2 ಘಾತ 20 ಭಾಗಲೇ ಅದು, ಇದು ಹಿಂಗೂ ಬರಿಬೋದು ನಾನು. 2 ಘಾತ 15 ಬ್ರಾಕೆಟ್ ಹಾಕೊಂಡ್ರ ಬ್ರಾಕೆಟ್ ಹಾಕೋರಿ, ಇಂಟು ಏನು ಮಾಡ್ತೀರಿ 2 ಘಾತ 3. ಅರ್ಥ ಆಯ್ತಾ? ಭಾಗಾಕಾರವನ್ನು ಈ ಥರ ಬರ್ಕೋಬೇಕು, ಬರ್ಕೊಂಡು ಉಳಿದ ಸಂಖ್ಯೆಗಳನ್ನ ಹೆಂಗದ ಹಂಗೆ ಬರಿಬೇಕು. ಅದಾದ ನಂತರ ಇಲ್ಲಿ ಡಿವಿಷನ್ ಅದ ಮ್ಯಾಗ ಹೋಗ್ತದೆ, ಏನು ಮಾಡಬೇಕು ಮ್ಯಾಗ ಹೋಗ್ತದೆ ಅಂದ್ರೆ 2 ಘಾತ 20 ಮೈನಸ್ 5 ಮಾಡಬೇಕು ಇಂಟು 2 ಘಾತ 3. 20ರಾಗ 15 ಮೈನಸ್ ಮಾಡಿದ್ರೆ ಎಷ್ಟು ಬರ್ತದೆ ಆನ್ಸರ್, 2 ಘಾತ 5 ಇಂಟು 2 ಘಾತ ಎಷ್ಟು ಬಂತು 3. ಈಗೇನು ಮಾಡಬೇಕು, ಈಗ ಇಲ್ಲಿ ಮೈನಸ್ ಮಾಡಿದ್ವಿ, ಇಲ್ಲಿ ಏನು ಮಾಡಬೇಕು ಪ್ಲಸ್ ಮಾಡಬೇಕು. 2 ಘಾತ 5 ಪ್ಲಸ್ 3 2 ಘಾತ 8 ಬಂತು. ತಿಳಿತು? ಇಲ್ಲಿ ಭಾಗಾಕಾರದ ಸೂತ್ರ ಹಾಕಿದ್ವಿ, ಇಲ್ಲಿ ಗುಣಾಕಾರದ ಸೂತ್ರ ಹಾಕಿದ್ವಿ. ಭಾಗಾಕಾರ ಇದ್ದಾಗ ಡಿವಿಷನ್ ಇದ್ದಾಗ ಏನು ಮಾಡಬೇಕು ಮೈನಸ್ ಮಾಡಬೇಕು, ಇಂಟು ಇದ್ದಾಗ ಪ್ಲಸ್ ಮಾಡಬೇಕು. ಸಿಂಪಲ್ ಥಿಂಗ್. 9ನೇ ಪ್ರಶ್ನೆ ಕಂಪ್ಲೀಟ್ ಆಯಿತು. 10ನೇ ಪ್ರಶ್ನೆ ನೋಡ್ರಿ ಏನೈತಿ ಇಲ್ಲಿ, 8 ಘಾತ ಟಿ ಭಾಗಲೆ 8 ಸ್ಕ್ವಯರ್ ಅಂತ ಇದೆ. ಭಾಗಾಕಾರ ಇದ್ರೆ ಏನು ಮಾಡಬೇಕು, ಮೇಲ್ಗಡೆ ಹೋದಾಗ ಮೈನಸ್ ಆಗ್ತದೆ. ಅಂದರೆ 8 ಘಾತ ಟಿ ಮೈನಸ್ 2 ಅಂತ ನೀವು ಬರಿಬೋದು. ಎ ಟು ದಿ ಪವರ್ ಆಫ್ ಟಿ ಮೈನಸ್ 2. ಇದು ಫಸ್ಟ್ ಮೇನ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಮೇನನ್ನು ನಾವು ನೋಡೋದಂತ. ಈಗ ಸೆಕೆಂಡ್ ಮೇನಲ್ಲಿ ಸಂಕ್ಷೇಪಿಸಿ ಮತ್ತು ಪ್ರತಿಯೊಂದನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ. ಸಂಕ್ಷಿಪ್ತ ರೂಪಕ್ಕೆ ತರಬೇಕು. ಯಾವ ರೂಪಕ್ಕೆ ತರಬೇಕು, ಸಂಕ್ಷಿಪ್ತ ರೂಪಕ್ಕೆ ತಂದು ಘಾತಾಂಕ ರೂಪದೊಳಗೆ ಇಡಬೇಕು. ಆನ್ಸರ್ ಯಾವ ರೂಪದಾಗ ಇರಬೇಕು, ಘಾತಾಂಕ ರೂಪದಲ್ಲಿ ಇರಬೇಕು. ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಇದೆ. 1ನೇ ಪ್ರಶ್ನೆಯನ್ನು ನಾವು ನೋಡ್ಕೊತ ಹೋಗೋಣಂತೆ. ಪ್ರಶ್ನೆ 1 ಏನಿದೆ, 2 ಘಾತ ಈ ಕಡೆ ತೊಗೊತೀನಿ, 2 ಘಾತ 3 ಗುಂಡ್ಲೆ 3 ಘಾತ 4 ಗುಂಡ್ಲೆ 4 ಭಾಗಾಕಾರ 3 ಗುಂಡ್ಲೆ 32. ಕರೆಕ್ಟ್? ಓಕೆ. ದಿಸ್ ಈಸ್ ಈಕ್ವಲ್ ಟು 2 ಘಾತ 3 ಹೆಂಗದ ಹಂಗೆ ಬರಿತೀನಿ, ಗುಂಡ್ಲೆ 3 ಘಾತ 4 ಹೆಂಗದ ಹಂಗೆ ಬರಿತೀನಿ, ಇಂಟು 4 ಅಂತಂದರೆ 2 2 4 2 ಸ್ಕ್ವೇರ್, 2 2 4 2 ಸ್ಕ್ವೇರ್, 4 ಬದಲಿ ಏನು ಬರೀಲಿ ನಾನು 2 ಸ್ಕ್ವೇರ್ ಡಿವೈಡೆಡ್ ಬೈ 3. ಘಾತಾಂಕ ಏನೂ ಇಲ್ಲ ಅಂದರೆ ಏನು ಬರೀಬೇಕು 1. ಅಲ್ಲಿ ಘಾತಾಂಕ ಇಲ್ಲರಿ ಸರ್ 1. ಗುಂಡ್ಲೆ 32 ಹೆಂಗೆ ಬರಿತೀರಾ, 32 ಹೆಂಗೆ ಬರಿತೀರಾ, 2 16 2 8 2 4 2 2 2 1 ಎಷ್ಟದ 2ಗಳು 5 2 ಅಂದ್ರೆ ಏನು ಬರಿತೀರಿ 2 ಟು ದಿ ಪವರ್ ಆಫ್ 5. 2 ಘಾತ 5 32 ಅಂತಂದ್ರೆ ಏನು ಬರಬೇಕು 2 ಟು ದಿ ಪವರ್ ಆಫ್ 5 ಅಂತ ಬರಿತೀವಿ. ದಿಸ್ ಇಸ್ ಈಕ್ವಲ್ ಟು, ಇವೆರಡು ಬೇಸ್ ಸೇಮ್ ಅದಾವ, ಇಲ್ಲೂ 2 ಅದ ಇಲ್ಲೂ 2 ಅದ, ಅಂದರೆ ಪವರ್ ಏನು ಮಾಡಬೇಕು ಪ್ಲಸ್ ಮಾಡಬೇಕು, ಕೂಡಿಸ್ಬೇಕು. ಎಷ್ಟು ಬಂತಪ್ಪ 2 ಘಾತ 3 ಪ್ಲಸ್ 2 ಏನು ಬಂತು 2 ಘಾತ 5 ಗುಂಡ್ಲೆ 3 ಘಾತ ಏನು ಬಂತು 4 ಡಿವೈಡೆಡ್ ಬೈ 3 ಘಾತ 1 ಗುಂಡ್ಲೆ 2 ಘಾತ 5. ಇವೆರಡು ಏನಾಗ್ಬಿಡ್ತಾವ ಕ್ಯಾನ್ಸಲ್. ದಿಸ್ ಇಸ್ ಈಕ್ವಲ್ ಟು, ಇದು ಕೆಳಗಿದ್ದ ಮ್ಯಾಗ ಹೋಗ್ತದೆ. ಈಗ ಕೆಳಗಿದ್ದ ಮ್ಯಾಗ ಹೋಗ್ತದೆ ಅಂತಂದ್ರೆ ಘಾತಾಂಕ ಏನು ಮಾಡಬೇಕು ಮೈನಸ್ ಮಾಡಬೇಕು. ಅಂತಂದರೆ 3 ಘಾತ 4 ಮೈನಸ್ 1 ಎಷ್ಟು ಬಂತು ಆನ್ಸರ್ 3 ಘಾತ 3 ಅಂತ ಬಂತು. 3 ಘಾತ 3 ಅಂತ ಬಂತು. ಕರೆಕ್ಟ್? ಓಕೆ, ಈ ಥರ ನೀವು ಮಾಡ್ಬೋದು.
ಸರ್ ಇಲ್ಲೇ ಏನು ಮಾಡ್ಬೋದು ರೀ ಸರ್, ಕ್ಯಾನ್ಸಲ್ ಮಾಡ್ಬೋದಲ್ರಿ. 4 1 4, 4 4 8 32 ಕ್ಯಾನ್ಸಲ್ ಮಾಡಿ ಕಂಟಿನ್ಯೂ ಮಾಡ್ಬೋದಲ್ರಿ ಸರ್? ಮಾಡ್ಬೋದು, ತೊಂದರೆ ಇಲ್ಲ, ಹಾಗೂ ಮಾಡ್ಬೋದು. ಆದ್ರೆ ಅವರು ಪ್ರಶ್ನೆ ಏನು ಕೇಳ್ತಾ ಇದ್ದಾರ, ಸಂಕ್ಷೇಪಿಸಿ ಅಂತ ಪ್ರತಿಯೊಂದನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ. ಪ್ರತಿಯೊಂದನ್ನು ಅಂತಂದ್ರೆ ಅರ್ಥ ಏನು, ಇದರೊಳಗಿರ್ತಂಥ ಪ್ರತಿ ಸಂಖ್ಯೆನ ಏನು ಮಾಡ್ಬೇಕು, ನಾನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಆಮೇಲೆ ಲೆಕ್ಕಾಚಾರ ಮಾಡಬೇಕು ಅಂತ ಅರ್ಥ. ಈ ಥರ ಮಾಡಿದ್ರೂ ಆನ್ಸರ್ ಬರ್ತದೆ, ಈ ಥರ ಮಾಡಿದ್ರೂ ಆನ್ಸರ್ ಬರ್ತದೆ. ನೀವು ಹೆಂಗೆ ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಅರ್ಥ ಆಯ್ತಾ? ಈ ಥರ ನಾವು ಸೊಲ್ಯೂಷನ್ ಮಾಡ್ಕೊತ ಹೋಗ್ಬೋದು. ಕ್ಯಾನ್ಸಲ್ ಮಾಡ್ದಂಗೆ 4 ಅಂದರೆ 2 ಸ್ಕ್ವೇರ್ ಅಂತ ಬರಿಬೇಕು, 32 ಅಂದರೆ 2 ಘಾತ 5 ಅಂತ ನೀವು ಬರಿಬೇಕಾಗ್ತದೆ. ಎರಡನೇ ಮೇನು ಏನಿದೆ ನೋಡ್ರಿ, ಇಲ್ಲಿ 5 ಘಾತ 2 ಹೋಲ್ ಘಾತ 3 ಇಂಟು 5 ಘಾತ 4 ಅಂತ ಇದೆ. ಅದನ್ನು ಬರ್ಕೊತೀನಿ ಫಸ್ಟು. 5 ಸ್ಕ್ವಯರ್ ಹೋಲ್ ಟು ದಿ ಪವರ್ ಆಫ್ 3 ಇಂಟು 5 ಟು ದಿ ಪವರ್ ಆಫ್ 4 ಹೋಲ್ ಡಿವೈಡೆಡ್ ಬೈ 5 ಟು ದಿ ಪವರ್ ಆಫ್ 7. 5 ಘಾತ 7 ಅಂತ ಆಯಿತು. ಘಾತಾಂಕದ ಮೇಲೆ ಘಾತಾಂಕ ಇದ್ದರೆ ಏನು ಮಾಡಬೇಕು, ಇಂಟು ಮಾಡಬೇಕು, ಗುಣಾಕಾರ ಮಾಡಬೇಕು. ಅಂತಂದರೆ 2 3 6 ಇಂಟು 5 ಘಾತ 4 ಡಿವೈಡೆಡ್ ಬೈ 5 ಘಾತ 7. ಇಂಟು ಇದ್ದಾಗ ಘಾತಾಂಕಗಳು ಬೇರೆ ಬೇರೆ ಅದಾವ, ಸಂಖ್ಯೆಗಳು ಸಮನಾಗಿದ್ದಾವ ಅಂದರೆ ಏನು ಮಾಡಬೇಕು, ಮೇಲಿನ ಸಂಖ್ಯೆ ಪ್ಲಸ್ ಮಾಡಬೇಕು, ಕೂಡಿಸ್ಬೇಕು. 6 + 4 ಡಿವೈಡೆಡ್ ಬೈ 5 ಘಾತ 7. 5 ಘಾತ 6 + 4 ಅಂತಂದರೆ 10 ಡಿವೈಡೆಡ್ ಬೈ 5 ಘಾತ 7. ಇಲ್ಲಿ ಮೇಲ್ಗಡೆ ಕಳಿಸ್ತೀನಿ, ಈಗ ನಾನು ಕೆಳಗಿನ ಮ್ಯಾಕ್ ಕಳಿಸ್ಬೇಕಂದ್ರೆ ಏನು ಮಾಡಬೇಕು, ಮೈನಸ್ ಮಾಡಬೇಕು. ಅಂದರೆ 5 ಘಾತ 10 - 7 ಎಷ್ಟು ಬಂತಪ್ಪ ಉತ್ತರ? 5 ಟು ದಿ ಪವರ್ ಆಫ್ 3 ಅಂತ ಬಂತು. ಇದು ಎಷ್ಟನೇ ಪ್ರಶ್ನೆ? ಇದು ಸೆಕೆಂಡ್ ಕ್ವಶನ್. ಥರ್ಡ್ ಕ್ವಶನ್ ನೋಡಿ ಏನಿದೆ, 25 ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 5 ಟು ದಿ ಪವರ್ ಆಫ್ 3. 25 ಘಾತಾಂಕ 4 ಬಾಗ್ಲೆ 5 ಘಾತಾಂಕ 3 ಅಂತ ಇದೆ. ಸರ್ 25ನ್ನು ಹೆಂಗೆ ಬರಿಬೋದು ಸರ್? 25ನ್ನು ನಾವು 5 ಸ್ಕ್ವೇರ್ ಅಂತ ಬರಿಬೋದು. 5 5 25, ಅದನ್ನು ಸಂಕ್ಷಿಪ್ತ ರೂಪಕ್ಕೆ ತರಬೇಕು. 25ನ್ನು 5 ಸ್ಕ್ವೇರ್ ಅಂತ ಬರಬೇಕು. ಅಂದರೆ ಇದು ಏನು ಬರಿಲ್ಲ ನಾನಿಲ್ಲಿ, 5 ಸ್ಕ್ವೇರ್. ಘಾತಾಂಕದ ಮೇಲೆ ಘಾತಾಂಕ ಒಂದಿದೆ, ಪವರ್ ಮ್ಯಾಗ್ ಪವರ್ ಏನಿದೆ 4 ಡಿವೈಡೆಡ್ ಬೈ 5 ಟು ದಿ ಪವರ್ ಆಫ್ 3. ದಿಸ್ ಇಸ್ ಈಕ್ವಲ್ ಟು, ಈ ಪವರ್ ಮ್ಯಾಗ್ ಪವರ್ ಇದು ಇಂಟು ಮಾಡ್ಬೇಕು, ಮತ್ತು ಇದು ಮ್ಯಾಗ್ ಕಳಿಸಂಪ್ಲೇ ಇಲ್ಲ, ಸಿಂಪಲ್ ಮಾಡಿ ಮ್ಯಾಗ್ ಕಳಿಸ್ಬೇಕು. ಅಂದರೆ 5 ಘಾತ 2 4 ಎಷ್ಟು 8 ಡಿವೈಡೆಡ್ ಬೈ 5 ಘಾತ 3. ಭಾಗಾಕಾರ ಇದ್ದಾಗ ಏನು ಮಾಡ್ಬೇಕು, ನಾನು ಮೇಲ್ಗಡೆ ಕಳಿಸಿ ಮೈನಸ್ ಮಾಡಬೇಕು. ಏನು ಬಂತು ಆನ್ಸರ್? 5 ಘಾತ 8 - 3 ಎಷ್ಟು ಬಂತು ರೀ? 5 ಘಾತ 5, 5 ಟು ದಿ ಪವರ್ ಆಫ್ 5 ಅಂತ ಆನ್ಸರ್ ಬಂತು. ಮುಂದೆ ಪ್ರಶ್ನೆ ಎಷ್ಟನೇದು? 4ನೇ ಪ್ರಶ್ನೆ ಇದೆ. ಇಲ್ಲಿ 4ನೇ ಪ್ರಶ್ನೆ ನೋಡ್ಕೊಳ್ಳಿ. ಏನು ಕೊಟ್ಟಿದ್ದಾರೆ ಪ್ರಶ್ನೆ? ಪ್ರಶ್ನೆ ಬಂದ್ಬಿಟ್ಟು 3 ಗುಂಡ್ಲೆ 7 ಸ್ಕ್ವೇರ್ ಗುಂಡ್ಲೆ 11 ಘಾತ 8 ಭಾಗ್ಲೆ 21 ಗುಂಡ್ಲೆ 11 ಘಾತ 3 ಅಂತ ಇದೆ. ಕರೆಕ್ಟ್. ದಿಸ್ ಈಸ್ ಈಕ್ವಲ್ ಟು 3 ಗುಂಡ್ಲೆ ಅಂದರೆ 3 ಘಾತ ಏನೂ ಇಲ್ಲ ಅಂದ್ರೆ 1 ಬರಬೇಕು, 7 ಸ್ಕ್ವೇರ್ ಗುಂಡ್ಲೆ 11 ಘಾತ 8 ಹೋಲ್ ಡಿವೈಡೆಡ್ ಬೈ 21 ಅದಲ್ಲ, ಇಲ್ಲಿ 21 ಮ್ಯಾಗಿಲ್ಲ, 21 ಅಂದ್ರೆ 3 7 21 ಅಂತ ಬರ್ಕೊಂಡ್ಬಿಡ್ತೀನಿ ನಾನು. 3 7 21. ಸರ್ ಇಲ್ರಿ ಇಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ತೀನಿ ರೀ ಸರ್, 3 1 3 3 7 21 ಮಾಡು. ಹಂಗೆ ಮಾಡಿ ಕಂಟಿನ್ಯೂ ಮಾಡಿದ್ರೆ ನಡೀತದೆ. ಕರೆಕ್ಟ್. ಓಕೆ. ಇಂಟು 11 ಘಾತ ಎಷ್ಟು ಬಂತು? 3. ಇದನ್ನು ಮ್ಯಾಕ್ ಕಳಿಸ್ತೀನಿ, ಇದನ್ನೂ ಮ್ಯಾಕ್ ಕಳಿಸ್ತೀನಿ, ಇದನ್ನೂ ಮ್ಯಾಕ್ ಕಳಿಸ್ತೀನಿ. ಬಟ್ ಇಲ್ಲಿ ಮ್ಯಾಕ್ ಕಳಿಸೋ ಅವಶ್ಯಕತೆ ಇಲ್ಲ. ಏನು ಮಾಡ್ತೀನಿ ಗೊತ್ತಾ, ಇವೆರಡು ಸೇಮ್ ಅದು ಕ್ಯಾನ್ಸಲ್ ಮಾಡ್ತೀನಿ. ಅವಾಗೇನಾಯಿತು, ಇದನ್ನ ಮ್ಯಾಗೋ ಇದನ್ನ ಒಂದೇ ಮ್ಯಾಕ್ ಕಳಿಸ್ತೀನಿ. ಅವಾಗ ಏನಾಗ್ತದೆ ಹೇಳ್ರಿ? 7 ಘಾತ 2 - 1 ಇಂಟು 11 ಘಾತ 8 - 3. ದಿಸ್ ಇಸ್ ಈಕ್ವಲ್ ಟು 7 ಘಾತ 2 - 1 ಅಂದ್ರೆ 1. ಈ 11 ಘಾತ 8 3 ಹೋದ್ರೆ 5. 7 ಟು ದಿ ಪವರ್ ಆಫ್ 1 11 ಟು ದಿ ಪವರ್ ಆಫ್ 5 ಅಂತ ಬರ್ತದೆ ಆನ್ಸರ್. ಯಾವುದಿದು? ಪ್ರಶ್ನೆ 4ನೇದು. 5ನೇ ಪ್ರಶ್ನೆ ನೋಡ್ರಿ. ಏನದ 5ನೇ ಪ್ರಶ್ನೆ? 3 ಘಾತ 7 3 ಘಾತ 4 3 ಘಾತ 3. ದಿಸ್ ಇಸ್ ಈಕ್ವಲ್ ಟು 3 ಘಾತ 7 ಭಾಗ್ಲೆ 3 ಘಾತ 4 + 3 ಎಷ್ಟಾಗ್ತದ? 7. ಇವೆರಡು ಏನಾಗ್ಬಿಟ್ಟು ಕ್ಯಾನ್ಸಲ್. ಉತ್ತರ ಏನು ಬಂತು ರೀ? 1. ಆನ್ಸರ್ ಏನು ಬಂತು? 1 ಅಂತ ಬಂತು. ನೆಕ್ಸ್ಟ್
ಆರನೇ ಪ್ರಶ್ನೆ ಏನಿದೆ? ಆರನೇ ಪ್ರಶ್ನೆ 6th ಕ್ವಶನ್. 2 to the power of 0 ಪ್ಲಸ್ 3 to the power of 0 ಪ್ಲಸ್ 4 to the power of 0 ಅಂತ ಇದೆ. ಅಂದರೆ 2ರ ಘಾತ 0 ಯಾವುದೇ ಸಂಖ್ಯೆ ಮೇಲೆ 0 ಇತ್ತಂತಂದ್ರೆ ಆನ್ಸರ್ 1 ಅಂತ ಬರೀಬೇಕು. ಯಾವುದೇ ಸಂಖ್ಯೆ ಮೇಲ್ಗಡೆ 0 ಇದ್ರೆ ಆನ್ಸರ್ ಏನು ಬರೀಬೇಕು? 1 ಅಂತ ಬರೀಬೇಕು. ಅಂದರೆ 2ರ ಘಾತ 1 0 ಅಂತಂದ್ರೆ 1 ಪ್ಲಸ್ 1 ಪ್ಲಸ್ 1. ಸರ್ -1 ಆದರೆ ಅದ್ರ ಮ್ಯಾಗ ಘಾತ 0 ಇದ್ರೆ ಏನು ಬರೀಬೇಕು ಆನ್ಸರ್? ಅದಕ್ಕೂ 1 ಬರೀಬೇಕು, -1 ಬರಬಾರ್ದು ಮತ್ತು. ಓಕೆ, 1 + 1 + 1 ಏನು ಬಂತು ಆನ್ಸರು? 3 ಅಂತ ಬಂತು. ಮುಂದಿನ ಪ್ರಶ್ನೆ 6. ಇಲ್ಲಿ ಕೂಡ ಸೇಮ್ ಇದೆಯಲ್ಲ ಪ್ರಶ್ನೆ, ಇದು ಎರಡು ಸೇಮ್ ಪ್ರಶ್ನೆ ಬಂದಿದ್ದಾವಲ್ಲ. ಇದು ಕೂಡ 1 ಇಂಟು ಅದಿಲ್ಲ, ಸಾರಿ ಇಂಟು ಅದ ಪ್ಲಸ್ ಅದ, ಇಲ್ಲಿ ಇಂಟು ಅದ. 2 to the power of 0 ಅಂದರೆ 1 ಇಂಟು 1 ಇಂಟು 1 1 ಇಂಟು 1 ಇಂಟು 1 ಉತ್ತರ 1 ಅಂತ ಬಂತು. ಕರೆಕ್ಟ್. ಇಲ್ಲಿ 3 to the power of 0 1 ಪ್ಲಸ್ 1. 5 to the power of 0 ಅಂತಂದರೆ ಅದಕ್ಕೂ 1. 5 ಘಾತ 0 ಅಂತಂದರೆ 1. 1 ಪ್ಲಸ್ 1 2 ಗುಂಡ್ಲೆ 1 ಎಷ್ಟು ಬಂತು ಆನ್ಸರ್? 2 ಅಂತ ಬಂತು. ಕರೆಕ್ಟ್. ಈಗ 9ನೇ ಪ್ರಶ್ನೆಯನ್ನು ನೋಡೋಣಂತೆ. 9ನೇ ಪ್ರಶ್ನೆ ಏನು ಹೇಳ್ತದೆ ನೋಡ್ರಿ. 9ನೇ ಪ್ರಶ್ನೆಯಲ್ಲಿ ಏನೇನು ಕೊಟ್ಟಿದ್ದಾರೆ ಅವರು? 2ರ ಘಾತ 8 ಇಂಟು a to the power of 5 ಡಿವೈಡೆಡ್ ಬೈ 4 ಇಂಟು a to the power of 3. ಕರೆಕ್ಟ್. ಓಕೆ, ಇಲ್ಲಿ ಏನು ಮಾಡಬೇಕು ನೋಡಿ ಫಸ್ಟ್. ದಿಸ್ ಇಸ್ ಈಕ್ವಲ್ ಟು 2ರ ಘಾತ 8 ಗುಂಡ್ಲೆ a ಘಾತ 5. 4 ಅಂದ್ರೆ ಏನು ಬರೀಲ್ಲ ನಾನು? 4 ಅಂದರೆ 2 ಸ್ಕ್ವಯರ್ ಅಂತ ಬರಿತೀನಿ. ಏನು ಬರಲಿಪ್ಪ? 4 ಅಂತಂದ್ರೆ 4 ಅಂದರೆ 2 ಸ್ಕ್ವಯರ್. ಅದ್ರ ಮ್ಯಾಗ ಏನದ ನಂಬರ? 4 ಮ್ಯಾಗ ನಂಬರ 3. ಅದು ಬಿಡಬಾರ್ದು, ಅದನ್ನೂ ಬರೀಬೇಕು. ಅರ್ಥ ಆಯ್ತು? 4 ಅಂದರೆ 2 ಸ್ಕ್ವಯರ್, 3ಕ್ಕೆ 3 ಇಂಟು a ಘಾತ 3. ದಿಸ್ ಈಸ್ ಈಕ್ವಲ್ ಟು 2 to the power of 8 ಇಂಟು a to the power of 5 ಮೈನಸ್ 3. ಇದನ್ನು ಒಂದೇ ಕಳಿಸಿರ್ತೀನಿ ಈ ಕಡೆ. ಹೋಲ್ ಡಿವೈಡೆಡ್ ಬೈ ಒಂದು ಕಳಿಸಿ ನೋಡ್ರಿ, ಮೈನಸ್ ಮಾಡಿನ. 2ರ ಘಾತ 2 3 ಎಷ್ಟಾಗ್ತದೆ? 6 ಆಗ್ತದೆ. 2 3 6 ಆಗ್ತದೆ. ದಿಸ್ ಈಸ್ ಈಕ್ವಲ್ ಟು ಕರೆಕ್ಟ್. ದಿಸ್ ಈಸ್ ಈಕ್ವಲ್ ಟು 2ರ ಘಾತ 8 ಇದನ್ನು ಮ್ಯಾಕ್ ಕಳಿಸ್ಬಿಡ್ತೀನಿ. ಅವಾಗೇನಾಗ್ತದೆ ಹೇಳಪ್ಪ? -6 ಇಂಟು a ಘಾತ 5ರೊಳಗೆ 3 ಹೋಗಿ ಏನಾಗ್ತದೆ? 2. 2ರ ಘಾತ 8ರೊಳಗೆ 6 ತೆಗಿ, 2ರ ಘಾತ 2 a ಸ್ಕ್ವಯರ್. ಘಾತಾಂಕ ಒಂದೇ ಆಗಿವೆ, ಕೆಳಗಿನ ಸಂಖ್ಯೆ ಬೇರೆ ಬೇರೆ ಆಗಿದೆ ಅಂದರೆ ಇಂಟು ಮಾಡಬೇಕು. ಕೆಳಗಿನ ಸಂಖ್ಯೆ ಇಂಟು ಮಾಡಬೇಕು, ಮ್ಯಾಲಿಂದ ಹಂಗೆ ಇಡಬೇಕು. ಕೆಳಗಿನ ಸಂಖ್ಯೆ ಇಂಟು ಮಾಡ್ಬೇಕು, ಘಾತಾಂಕ ಸೇಮ್ ಅದಾವ. 2 ಗುಂಡ್ಲೆ a 2a ಘಾತಾಂಕ 2 ಅಂತ ನಾವು ಬರಿಬೇಕು. ಇದು ಎಷ್ಟನೇ ಪ್ರಶ್ನೆ? 9ನೇ ಪ್ರಶ್ನೆ. 10ನೇ ಪ್ರಶ್ನೆ ನೋಡ್ರಿ. ಏನಿದೆ ಇಲ್ಲಿ? a ಘಾತ 5 ಭಾಗಲೆ a ಘಾತ 3 ಇಂಟು a ಘಾತ 8 ಅಂತ ಇದೆ. ಕರೆಕ್ಟ್. ಇದನ್ನು ಮೇಲ್ಗಡೆ ಕಳಿಸ್ತೀನಿ. ಏನಾಗ್ತದ? ಮೈನಸ್ ಆಗ್ತದ. -3 ಇಂಟು a ಘಾತ 8. a ಘಾತ 5ರೊಳಗೆ 3 ತೆಗಿ, 2 ಬಂತು. ಇಂಟು a ಘಾತ 8. ಕೆಳಗಿನ ಸಂಖ್ಯೆಗಳು ಒಂದೇ ಇದಾವ, ಆಧಾರ ಸಂಖ್ಯೆಗಳು. ಪವರ್ ಬೇರೆ ಬೇರೆ ಇದ್ರೆ ಪ್ಲಸ್ ಮಾಡಬೇಕು. ಕೆಳಗಿನ ಸೇಮ್ ಅದಾವ, ಪವರ್ ಬೇರೆ ಬೇರೆ ಅದಾವ. ಏನು ಮಾಡಬೇಕು? ಪ್ಲಸ್ ಮಾಡಬೇಕು. a to the power of 2 ಪ್ಲಸ್ 8 ಅಂದರೆ a to the power of 10 ಅಂತ ಬಂತು. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. 11ನೇ ಪ್ರಶ್ನೆ ಏನಿದೆ? 11ನೇ ಪ್ರಶ್ನೆಯಲ್ಲಿ 4ರ ಘಾತ 5 ಗುಂಡ್ಲೆ a to the power of 8 ಇಂಟು b to the power of 3 ಹೋಲ್ ಡಿವೈಡೆಡ್ ಬೈ 4 to the power of 5 ಇಂಟು a to the power of 5 ಇಂಟು b ಸ್ಕ್ವಯರ್ ಅಂತ ಇದೆ. ಕರೆಕ್ಟಾ? ಇವೆರಡು ಕ್ಯಾನ್ಸಲ್, ಸೇಮ್ ಇದಾವೆ. ನೆಕ್ಸ್ಟ್ ಕ್ಯಾನ್ಸಲ್ ಮಾಡಿರ್ತಿಲ್ಲ, ಮೇಲ್ಗಡೆ ಕಳಿಸಿ ಆ ಥರ ಮಾಡಿದ್ರು ನಡೀತದೆ. +5 - 5 0 4 to the power of 0 ಅಂದರೆ 1 ಅಂತ ಬರ್ತದೆ. ಹಾಗೂ ಬರಿಬೋದು. ನೆಕ್ಸ್ಟ್ ಇದೊಂದೇ ಮ್ಯಾಕ್ ಕಳಿಸ್ತೀನಿ, ಏನಾಗ್ತದೆ ಹೇಳ್ರಿ? ಇದನ್ನು ಮ್ಯಾಕ್ ಕಳಿಸ್ಬಿಡ್ತೀನಿ, ಏನಾಗ್ತದೆ ಹೇಳ್ರಿ? a to the power of 8ರೊಳಗೆ 5 ತೆಗಿಬೇಕು ಅಂದರೆ ಡಿವಿಷನ್ ಇದೆ. ಮೇಲ್ಗಡೆ ಮೈನಸ್ ಇಂಟು b to the power of 3ರೊಳಗೆ 2 ತೆಗಿಬೇಕು. 8ರೊಳಗೆ 5 ತೆಗೆದ್ರೆ a ಘಾತ 3 ಇಂಟು b ಘಾತ 1. ಏನು ಬಂತು ಆನ್ಸರ? a³ b ಅಂತ ಬಂತು. a³ ಇಂಟು b. 1 ಬರೆದ್ರೆ ನಡೀತದ, ಬಿಟ್ಟರು ನಡೀತದ. 12ನೇ ಪ್ರಶ್ನೆ ನೋಡ್ರಿ. ಏನಿದೆ ಇಲ್ಲಿ?
2 ಘಾತ 3 ಗುಂಡ್ಲೆ 2 ಅಂತ ಇದೆ. ಏನು ಇಲ್ಲ ಅಂದ್ರೆ ಏನಿರ್ತದೆ, ಘಾತ 1 ಇರ್ತದ, ಪವರ್ ಸ್ಕ್ವಯರ್. ದಿಸ್ ಇಸ್ ಈಕ್ವಲ್ ಟು, ಇಲ್ಲಿ ಕೆಳಗಿನ ನಂಬರ್ ಆಧಾರ ಸಂಖ್ಯೆ ಒಂದೇ ಆಗಿವೆ, ಘಾತ ಸಂಖ್ಯೆಗಳನ್ನ ಪ್ಲಸ್ ಮಾಡಬೇಕು. ಅಂದರೆ 2 ಘಾತ 3 ಪ್ಲಸ್ 1, ಘಾತದ ಮೇಲೆ ಘಾತ ಅಷ್ಟೇ ಇಡ್ರಿ. 2 ಘಾತ 3 ಪ್ಲಸ್ 1 ಅಂತಾನೆ 4, ಘಾತ 2. ದಿಸ್ ಇಸ್ ಈಕ್ವಲ್ ಟು, ಘಾತದ ಮೇಲೆ ಘಾತಾಂಕ ಇದ್ದರೆ ಪವರ್ ಮ್ಯಾಗ ಪವರ್ ಇದ್ದರೆ ಇಂಟು ಮಾಡಬೇಕು. ಅಂದರೆ 4 2 ಏನೈತೆ ಆನ್ಸರು 2 ಘಾತ 8 ಅಂತ ಬಂತು. ಕರೆಕ್ಟ್. ಇವು 12 ಪ್ರಶ್ನೆಗಳು ಸೆಕೆಂಡ್ ಮೇನ್ದು ಅದು. ಥರ್ಡ್ ಮೇನ್, ಸರಿ ಅಥವಾ ತುಪ್ಪ ಎಂದು ತಿಳಿಸಿ ಮತ್ತು ನಿಮ್ಮ ಉತ್ತರಗಳನ್ನು ಸಮರ್ಥಿಸಿ. ತುಪ್ಪ ತಪ್ಪು, ತುಪ್ಪ ಏನ್ಲೇ ತಪ್ಪು. ಸರಿ ಮತ್ತು ತಪ್ಪುಗಳನ್ನು ತಿಳಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಹೇಳ್ರಿ ಅಂತ ಹೇಳ್ತಿದ್ದಾರೆ ಅವರು. ಇಲ್ಲಿ 10 × 10⁻11 10 ಗುಂಡ್ಲೆ 10 ಘಾತ 11 ಇಸ್ ಈಕ್ವಲ್ ಟು 100 ಘಾತ 11 ಅಂತ. ಕರೆಕ್ಟು ಏನು ತಪ್ಪು? ಸರಿನಾ ತಪ್ಪ? ಸರಿ ಇದ್ರೆ ಸರಿ ಅಂತ ಹೇಳ್ಬೇಕು, ತಪ್ಪಿದ್ರೆ ತಪ್ಪಂತ. ಓಕೆ, ಇದು ತಪ್ಪು ಉತ್ತರ. ಯಾಕೆ ತಪ್ಪು ಅಂತಂದರೆ ಇದನ್ನು ನಾವು ಬರ್ಕೊಂತೀವಿ ನೋಡಿ. ಇಲ್ಲಿ ಏನಂತ ಬರಿಬೇಕು, 10 ಘಾತಾಂಕ ಏನೂ ಇಲ್ಲ ಅಂದರೆ ಏನಿರ್ತದೆ ಇಲ್ಲಿ 1 ಗುಂಡ್ಲೆ 10ರ ಘಾತ ಏನು ಬರ್ತೀಯಾ 11. ಕರೆಕ್ಟ್. ಈಗ ದಿಸ್ ಇಸ್ ಈಕ್ವಲ್ ಟು 10ರ ಘಾತ 1 ಇದೆ, ಗುಂಡ್ಲೆ 10ರ ಘಾತ 11 ಇದೆ. ಅಂದರೆ ಆಧಾರ ಸಂಖ್ಯೆಗಳು ಸಮನಾಗಿದ್ದಾವೆ, ಬೇಸ್ ಸಮ ಅದಾವ, ಮ್ಯಾಗಿನ 2 ಪ್ಲಸ್ ಮಾಡಬೇಕು. ಪ್ಲಸ್ ಮಾಡಿದಾಗ ಏನಾಗ್ತದ 10⁻11 + 1 ಎಷ್ಟು ಬಂತು 10⁻12 ಬಂತು. 10ರ ಘಾತ 12 ಬಂತು. ಬಟ್ ಅವ್ರೇನು ಕೊಟ್ಟಿದ್ದಾರೆ ಆನ್ಸರ್ 100ರ ಘಾತ 11 ಅಂತ. ಹಾಗಾಗಿ ತಪ್ಪು ಉತ್ತರ ಅಂತ ಬರೆದು ಇದು ಸರಿ ಉತ್ತರ ಅವ್ರ ಮುಂದೆ ಬರೆದು ತೋರಿಸ್ಬೇಕು. ಇದು ಸರಿ ಇದೆ, ಇದು ತಪ್ಪಿದೆ ಅಂತೇಳಿ. ನೆಕ್ಸ್ಟ್ ಇದನ್ನು ನೋಡಿ, 2ರ ಘಾತ 3 > 5 ಸ್ಕ್ವೇರ್ ಅಂತೆ. 2ರ ಘಾತ 3 ಅಂದ್ರೆ ಏನ್ರಿ 2 ಗುಂಡ್ಲೆ 2 ಗುಂಡ್ಲೆ 2 3 ಸಲ ಇಂಟು ಮಾಡಿರಿ. ಗ್ರೇಟರ್ ದೆನ್ 5 ಸ್ಕ್ವೇರ್ ಅಂದರೆ 5 ಗುಂಡ್ಲೆ 5. 2 2 4 4 2 8 5 5 25. 8 25ಕ್ಕಿಂತ ದೊಡ್ಡದಂತ. ಸರಿನಾ? 8 25ಕ್ಕಿಂತ ದೊಡ್ಡದಲ್ಲ, 8 25ಕ್ಕಿಂತ ಸಣ್ಣದಿದೆ. ಆದ್ರೆ ಅವರು ದೊಡ್ಡದನ್ನಕತ್ತಾರ, ಅವರು ತಪ್ಪು ಉತ್ತರ. ಇದು ತಪ್ಪು ಉತ್ತರ. ಇಟ್ ಇಸ್ ಸ್ಟ್ರಾಂಗ್ ಅಂತ ಬರ್ದು ಅಥವಾ ಫಾಲ್ಸ್ ಅಂತ ಬರ್ದು ಆನ್ಸರ್ ಇದನ್ನು ಬರಿಬೇಕು ಅವ್ರ ಮುಂದೆ. ಥರ್ಡ್ ಕ್ವಶನ್ ನೋಡ್ರಿ, ಏನಿದೆ ಇಲ್ಲಿ 2⁻³ × 3⁻² ಇಸ್ ಈಕ್ವಲ್ ಟು 6⁻5 ಅಂತ. ಇದು ಸರಿನೋ ಏನು ತಪ್ಪು ಅಂತ ನಾವು ಚೆಕ್ ಮಾಡೋಣ. 2⁻³ ಅಂತಂದರೆ 2ನ್ನು 3 ಸರಿ ಬರಬೇಕು. 2 ಗುಂಡ್ಲೆ 2 ಗುಂಡ್ಲೆ 2. 3 ಸ್ಕ್ವೇರ್ ಅಂದರೆ 3 ಗುಂಡ್ಲೆ 3 2 ಸಲ ಬರಬೇಕು. 6⁻5 6 × 6 × 6 × 6 × 6 ಅಂತ ಬರಿಬೇಕು 5 ಸರಿ. ಗುಣಾಕಾರ ಮಾಡಿರಿ. 2 2 4 4 2 8 8 3 24 24 3 72 ಇಸ್ ಈಕ್ವಲ್ ಟು 6 6 36 36 6 216 216 6 ಆಮೇಲೆ ಮುಂದೆ ಇಂಟು ಮಾಡ್ಕೊತ ಹೋಗ್ರಿ. ಆನ್ಸರ್ ಬಕ್ಕಳು ಬರ್ತದೆ. ಎಷ್ಟು ಬರ್ತದ? ಬಕ್ಕಳು ಬರ್ತದೆ. ಬಕ್ಕಳು ಅಂತಂದ್ರೆ ಭಾಳ ಬರ್ತದೆ ಆನ್ಸರ್. ಇಲ್ಲಿ 72 ಇಸ್ ಈಕ್ವಲ್ ಟು ಇಷ್ಟು ಸಂಖ್ಯೆ ಅಲ್ಲ, ಈಕ್ವಲ್ ಟು ಆಗಲಿಲ್ಲ. ಅರ್ಥ ಆಯ್ತು? ಹಾಗಾಗಿ ಇವೆರಡು ಸಮನಾಗಿ ಇಲ್ಲ ಅಂತ ಬರಿಬೇಕು, ತಪ್ಪು ಅಂತ ಬರಿಬೇಕು. ಇದನ್ನು ನೋಡೋಣ ಅಂತ. 3 ಘಾತ 0 ಅಂತಂದ್ರೆ ಆನ್ಸರ್ ಏನು ಬರ್ತದ 1 ಅಂತ ಬರ್ತದೆ. 1000 ಘಾತ 0 ಅಂದ್ರೆ ಏನು ಬರ್ತದೆ ಆನ್ಸರ್? ಅವಾಗೂ 1 ಬರ್ತದೆ. ಎನಿಥಿಂಗ್ ಪವರ್ 0, ಯಾವುದೇ ಸಂಖ್ಯೆ ಘಾತ 0 ಇದ್ರೆ ಆನ್ಸರ್ ಏನು ಬಂತ್ರಿ 1. ಈ ಕಡೆ 1 ಈ ಕಡೆ 1 ಸರಿ. ಇದು ತಪ್ಪು ಅಲ್ಲ, ಇದು ಸರಿ. ಮುಂದಿನ ಮೇನ್ 4ನೇ ಮೇನ್ ನೋಡಿ, ಮುಂದಿನವುಗಳನ್ನು ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ. ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತಂದಾಗ ಯಾವ ಥರ ಮಾಡಬೇಕು? ಇಲ್ಲಿ ನೋಡ್ರಪ್ಪ, ಫಸ್ಟ್ ಕ್ವಶನ್ ಏನಿದೆ ಅದನ್ನು ನೋಡಿ ಚೆಂದಾಗಿ. ಬರೀ ಅವ್ರೇನಂತ ಹೇಳಿದಾರೆ, ಅವಿಭಾಜ್ಯ ಅಪವರ್ತನಗಳ ಘಾತಾಂಕವಾಗಿ ಅಂತ ಹೇಳಿದಾರೆ. ಅಂದ್ರೆ ಘಾತಾಂಕವಾಗಿ ಅಷ್ಟೇ ನಾವು ಬರಿಬೇಕಾಗ್ತದೆ, ಅದಕ್ಕಿಂತ ಹೆಚ್ಚಿಗೆ ಏನು ಮಾಡಬೇಡ್ರಿ, ಸೊಲ್ಯೂಷನ್ ಮಾಡಿರಿ ಅಂತ ಹೇಳಿಲ್ಲ ಅವರು. ಪರಿಹಾರ ಕಂಡುಹಿಡೀರಿ, ಉತ್ತರ ಬರೀರಿ ಅಂತ ಹೇಳಿಲ್ಲ ಅವರು. ಓಕೆ, ಪರಿಹಾರ ಮಾಡಿರಿ ಅಂತ ಹೇಳಿಲ್ಲ. ನೋಡ್ರಿ ಇಲ್ಲಿ 108 ಇದೆ. 108 ಹೆಂಗೆ ಬರಿಬೋದು? ಇಲ್ಲಿ ನೋಡಿ 108 108 ಹೆಂಗೆ ಬರಿಬೋದು? 2 50 100 2 4 8 8
2 2 4 1 ಉಳಿತು 2 7 14 3 3 9 3 1 3 ಕರೆಕ್ಟ್. ಏನು ಬಂತು ಉತ್ತರ? ಬಾರಮ್ಮ 3 3 9 ಆಗ್ತದೆ. ತಪ್ಪು ಮಾಡಿದ್ವಲ್ಲ, ಏನು ಬರೆದ್ವಿ? 3 9 27, ಅದಾದ ನಂತರ 3 3 9, ಅದಾದ ನಂತರ 3 1 3 ಕರೆಕ್ಟ್. ಈಗ ಕರೆಕ್ಟ್ ಆಯಿತು. ಈಗ ಇದನ್ನು ಹೆಂಗೆ ಬರಿಬೋದು? 2 ಎಷ್ಟು ಅದಾವ? 2 2 ಅದಾವ ರೀ ಸರ್. 3 ಎಷ್ಟು ಅದಾವ? 3 3 ಅದಾವ ರೀ ಸರ್. ಅರ್ಥ ಆಯ್ತಾ? ಇದನ್ನು ಹಿಂಗೆ ಬರ್ಕೋಬೇಕು ಅಂದ್ರೆ 108 ಹಿಂಗೆ ಬರ್ಕೊಂಡು ಇಲ್ಲಿ ಬರಿಬೇಕಪ್ಪಿ. ಏನಂತ? 2 ಸ್ಕ್ವೇರ್ ಇಂಟು 3 ಕ್ಯೂಬ್ ಅಂತೇಳಿ ಇಂಟು 192 ಅದ. ಅದನ್ನ ಈಗ ಬಾಜು ಕರ್ಕೊಂಡೋಗಿ ರಪ್ ಅಂತ ಹೊಡಿಬೇಕು ಅದಕ್ಕೆ. ಹೌದಾ? ಹೆಂಗೆ ಹೊಡಿತೀವಿ ನೋಡಿ ಇಲ್ಲಿ. 2 9 18, 1 ಉಳಿತು. 2 6 12, 2 4 8, 1 ಉಳಿತು. 2 8 16, 2 2 4, ಓಕೆ. 2 4 8, 2 12, 2 6, ನೆಕ್ಸ್ಟ್ 2 3, 3 1 ಅಂತ ಬಂತು. ಕರೆಕ್ಟ್. ಈ ಥರ ನೀವು ಏನು ಮಾಡಬೇಕು? ಗುಣಾಕಾರ ಮಾಡ್ಕೊಂತ ಹೋಗ್ಬೇಕಾಗ್ತದೆ. ಈಗ ಎಷ್ಟು ಎರಡುಗಳದಾವ? 1 2 3 4 5 6 ಅಂತಂದ್ರೆ 2 ಟು ದಿ ಪವರ್ ಆಫ್ ಏನು ಬರಿಬೇಕು ನಾನು? 6 ಇಂಟು 3 ಟು ದಿ ಪವರ್ ಆಫ್ ಏನಿದೆ? 1 ಅಂತ ಆಯಿತು. ಅರ್ಥ ಆಯಿತು? ಈಗ ಇಂಟು ಮಾಡ್ಕೊಂಡು ತಗೋಣಂತ. ಇಲ್ಲಿ 2 ಅದ, ಇಲ್ಲಿ 2 ಅದ. ಪವರ್ ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಘಾತಾಂಕ ಪ್ಲಸ್ ಮಾಡಬೇಕು. ಹೇಳಪ್ಪ ಏನಾಗ್ತದೆ? 2 ರ ಘಾತ 8 ಇಂಟು ಇಲ್ಲೂ 3 ಅದ, ಇಲ್ಲೂ 3 ಅದ. ಪವರ್ ಏನು ಮಾಡಬೇಕು? ಘಾತಾಂಕ ಏನು ಮಾಡಬೇಕು? ಪ್ಲಸ್. ಅಂದರೆ 3 ರ ಘಾತ 3 ಪ್ಲಸ್ 1 ಏನಾಗ್ತದೆ? 4. ಈ ಥರ ನೀವು ಲೆಕ್ಕಗಳನ್ನು ಮಾಡ್ಕೊತ ಹೋಗಬೇಕು. ಉಳಿದವುಗಳನ್ನು ಈ ಥರ ನೀವು ಸಾಲ್ವ್ ಮಾಡಬೇಕು. ಅರ್ಥ ಆಯ್ತಾ? ಈ ಥರ ಸಾಲ್ವ್ ಮಾಡಿ ಆನ್ಸರ್ ಇಡಬೇಕಾಗ್ತದೆ. ಈಗ 270 ಅದ ಸರ್, ಅದನ್ನ ಹೆಂಗೆ ಬರೀತೀರಿ ಸರ್ ಅಂತ ನೀವು ಪ್ರಶ್ನೆ ಕೇಳಿದಾಗ, ಇಲ್ಲಿ ನೋಡ್ರಪ್ಪ 270 ನಾವು ಹಿಂಗೆ ಬರಿತೀವಿ. 2 1 2, 2 3 6, 2 5 10 ಕರೆಕ್ಟ್. 3 4 12, 1 ಉಳಿತು. 3 5 15, 3 1 3, 3 5 15, 3 5 15, ನೆಕ್ಸ್ಟ್ 5 1 5, 2 ರ ಘಾತ 1 ಗುಂಡ್ಲೆ 1 2 3, 3 ರ ಘಾತ 3 ಗುಂಡ್ಲೆ 5 ರ ಘಾತ 1 ಅಂತ ನಾವು ಬರಿಬೋದು. ಈ ಥರ ಇದನ್ನು ಸಾಲ್ವ್ ಮಾಡಬೇಕು. ಮುಂದಿನ ಪ್ರಶ್ನೆ, ಇದನ್ನು ಒಂದು ಕಡೆ ಬರೀರಿ. ಈ ಥರ ಬರ್ಕೊಂಡು ಇದನ್ನೊಂದು ಕಡೆಗೆ ಅಪವರ್ತನಕ್ಕೆ ಬರೀರಿ, ಆಮೇಲೆ ಇಂಟು ಮಾಡಿ ಆನ್ಸರ್ ಇಟ್ರಿ. ನೆಕ್ಸ್ಟ್ ಇದನ್ನು ಅಪವರ್ತನಗಳನ್ನ ಬರೀರಿ, ಫ್ಯಾಕ್ಟ್ರ್ ಬರ್ದಕ್ಕೆ ಆನ್ಸರ್ ಇಟ್ರಿ. ಅಷ್ಟೇ, ಮತ್ತೇನೂ ಇಲ್ಲ. ಮುಂದಿನ ಮೇನ್ ನೋಡೋಣಂತೆ. ನೆಕ್ಸ್ಟ್ ಮೇನ್, 4ನೇ ಮೇನ್, 4ನೇದು 5ನೇದು ಲಾಸ್ಟ್ ಮೇನ್ ಸಂಕ್ಷೇಪಿಸಿ ಅಂತದ. ಇದಕ್ಕೆ ಸೊಲ್ಯೂಷನ್ ಬರಿಬೇಕಂತ, ಉತ್ತರ ಕಂಡುಹಿಡಬೇಕಂತ, ಉತ್ತರವನ್ನು ನಾವು ಲೆಕ್ಕ ಮಾಡಬೇಕಂತ, ಲೆಕ್ಕ ಮಾಡಿ ಆನ್ಸರ್ ಇಡಬೇಕಂತ, ಆನ್ಸರ್ ರೈಟ್ ಅದರ ಹಂಗದಂತ ಚೆಕ್ ಮಾಡಬೇಕಂತ. ತಿಳಿತು? 1ನೇ ಪ್ರಶ್ನೆ ಏನದ ನೋಡ್ರಪ್ಪ. ಏನು 1ನೇ ಪ್ರಶ್ನೆ? 2 ರ ಘಾತ 5 ಘಾತ 2 ಅಂದರೆ ಪವರ್ ಮ್ಯಾಗ್ ಪವರ್ ಅದ. ಪವರ್ ಮ್ಯಾಗ್ ಪವರ್ ಇದ್ರೆ ಏನು ಮಾಡ್ಬೇಕಂತ ಹೇಳಿದ್ದೀನಿ ನಾನು? ಇಂಟು ಮಾಡಬೇಕು ಅಂತ ಹೇಳಿದ್ದೀನಿ. ಅಂದ್ರೆ 2 ಟು ದಿ ಪವರ್ ಆಫ್ 5 2 10 ಇಂಟು 7 ರ ಘಾತ 3 ಆಗಲೇ 8 ಅಂದರೆ ಏನು ಬರಿಬೇಕು ಕಾಕ? 8 ಅಂದರೆ ಹಿಂಗೆ ಮಾಡ್ಕೋಬೇಕು ಮೊದಲು. 2 4 8, 2 2 4, 2 1 2 ಎಷ್ಟು ಬಂತು? 1 2 3, 2 ರ ಘಾತ 3. 8 ಅಂದರೆ ಏನು ಬರಿಬೇಕು? 8 ಬದಲಿ ಏನು ಬರಬೇಕು? 2 ರ ಘಾತ 3. 8 ಬದಲಿ ಬರ್ದೆ. ಅದ್ರ ಮ್ಯಾಗ ಒಂದು ನಂಬರ್ ಅದ. ಏನದ್ರ ಮ್ಯಾಗ ಒಂದು ನಂಬರ? 3 ಅದಲ್ಲ, ಅದನ್ನೂ ಬರಿಬೇಕು, ಬಿಡಬಾರ್ದು. ತಿಳಿತು? ಇಂಟು 7 ಘಾತ ಏನಿಲ್ಲ ಅಂದ್ರೆ ಏನಿರ್ತದ? 1 ಇರ್ತದೆ. ದಿಸ್ ಇಸ್ ಈಕ್ವಲ್ ಟು 2 ರ ಘಾತ 10 ಗುಂಡ್ಲೆ 7 ರ ಘಾತ. ಇದು ಮ್ಯಾಗ ಕಳಿಸ್ತೀನಿ, ಇದು ಒಂದೇ ಮ್ಯಾಗ ಕಳಿಸ್ತೀನಿ. ಏನಾಗ್ತದ? ಡಿವಿಷನ್ ಇದ್ರ ಮ್ಯಾಗ ಹೋಗಿ ಮೈನಸ್ ಆಗ್ತದೆ. ಡಿವೈಡೆಡ್ ಬೈ ಘಾತದ ಮ್ಯಾಗ ಘಾತ ಇದ್ರೆ ಏನು ಮಾಡಬೇಕು? 3 3 ಇಂಟು ಮಾಡಬೇಕು. 2 3 3 9. ಇದನ್ನೂ ಮ್ಯಾಕ್ಸ್ತೀನಿ. ಅವಾಗ ಏನಾಗ್ತದೆ ಹೇಳು? 2 ರ ಘಾತ 10 ಮೈನಸ್ 9 ಗುಂಡ್ಲೆ 7 ರ ಘಾತ 3 1 ತೆಗಿ 2. ದಿಸ್ ಇಸ್ ಈಕ್ವಲ್ ಟು 2 ರ ಘಾತ 10 1 ತೆಗಿ 1 ಗುಂಡ್ಲೆ 7 ಸ್ಕ್ವೇರ್ 7 7 49. 49 2 ಉತ್ತರ ಎಷ್ಟು ಬಂತ್ರಿ? 98. 98 ಬರ್ತದೆ ಆನ್ಸರ್. ಅರ್ಥ ಆಯ್ತು? ಈ ಥರ ಇದನ್ನು ಸಾಲ್ವ್ ಮಾಡಬೇಕು. ಫಸ್ಟ್ನೇದು. ಸೆಕೆಂಡ್ ಕ್ವಶನ್ ಏನ ನೋಡು. ಇಲ್ಲಿ 25 ಅದ. 25 ಹೆಂಗೆ ಬರಿತೀನಿ? 25 ಹೆಂಗೆ ಬರಿತೀನಿ? 5 ಸ್ಕ್ವಯರ್ 5 5 25. 25 ತೆಗಿಬೇಕು, ಅದ್ರ ಬದಲಿ 5 ಸ್ಕ್ವಯರ್ ಅಂತ ಬರಿಬೇಕು. ಬರಿತೀನಿ ನೋಡ್ರಿ. ದಿಸ್ ಇಸ್ ಈಕ್ವಲ್ ಟು 5 ಸ್ಕ್ವಯರ್ ಇಂಟು 5 ಸ್ಕ್ವಯರ್ ಇಂಟು ಟಿ ಘಾತ
ಟಿ ಘಾತ 8 ಭಾಗಲೆ 10 ರ ಘಾತ 3 ಅಂತ ಇದೆ. ಏನಿದೆ? 10 ರ ಘಾತ 3. 10 ಅಂದ್ರೆ ಏನು ಬರಲಿ ಹೇಳು? 10 ಅಂತಂದ್ರೆ 2 5 10, 5 1 5 ಅಂತ ಬರಿಬೋದಾ? ಅಂದ್ರೆ 10 ಅಂತಂದ್ರೆ ಒಂದೇ, 2 5 ಅಂತಂದ್ರೆ ಒಂದೇಯ? 10 ಅಂದ್ರೆ ಒಂದೇ, 2 5 ಅಂದ್ರೆ ಒಂದೇ, 10 ಅಂದ್ರೆ ಒಂದೇ, 2 5 ಅಂತಂದ್ರೆ ಒಂದೇ. ಅಂದ್ರೆ 10 ಬದಲಿ ಏನು ಬರಲಿ ನಾ ಇಲ್ಲಿ? ಏನು ಬರಲಿ? 2 5 ಬರೀತೀನಿ. 10 ಬದಲಿ ಏನು ಬರಲಿ? 2 5 10. ಮ್ಯಾಗ ಘಾತಾಂಕದ ಪವರ್ ಏನದ? 3 ಅದ. ಅದು ಬಿಡಬಾರ್ದು. ಇದು 10 ಅಷ್ಟೇ ನಾವು ಇದು ಬರ್ದ್ವಿ. ಮ್ಯಾಗಿನ ನಂಬರ್ ಬರಿ ಇಂಟು ಟಿ ಟು ದ ಪವರ್ 4 ಅದಿಲ್ಲ, ಇದನ್ನ ಮ್ಯಾಗ್ ಕಳಿಸ್ಬಿಡ್ತೀನಿ. ಮ್ಯಾಗ್ ಕಳಿಸಿದ್ರೆ ಏನು ಮಾಡಬೇಕು? ಮೈನಸ್. ಡಿವಿಷನ್ ಇದ್ದು ಮೈನಸ್ ಹಾಕಬೇಕು. ದಿಸ್ ಇಸ್ ಈಕ್ವಲ್ ಟು 5 ಸ್ಕ್ವೇರ್ 5 ಸ್ಕ್ವೇರ್ ಪವರ್ ಏನಾಗ್ತವ? ಕೂಡಿಸು. 5 ರ ಘಾತ 2 + 2 ಏನಾಗ್ತದೆ? 4 ಇಂಟು ಟಿ ಟು ದ ಪವರ್ ಆಫ್ 8 ಒಳಗೆ 4 ತೆಗಿ 4 ಕರೆಕ್ಟಾ? ಡಿವೈಡೆಡ್ ಬೈ 2 ರ ಘಾತ 3 ಗುಂಡ್ಲೆ 5 ರ ಘಾತ 3 ಅಂತ ಬರ್ಕೋಬೇಕು. ಇದು ಕೆಳಗಿಂದು ಹೆಂಗ್ರಿ ಸರ್? ಸೂತ್ರ ಆಲ್ರೆಡಿ ಅದ. a ಇಂಟು ಬಿ ಹೋಲ್ ಟು ದಿ ಪವರ್ ಆಫ್ 3 ಇಸ್ ಈಕ್ವಲ್ ಟು a ಟು ದಿ ಪವರ್ ಆಫ್ 3 ಇಂಟು b ಟು ದಿ ಪವರ್ ಆಫ್ 3. ಹೌದಾ? ಇದು ಸೂತ್ರ ಹಚ್ಚಿದನ ಇಲ್ಲಿ. ಇದು ಕೆಳಗಿಂದಕ್ಕೆ. ನೆಕ್ಸ್ಟ್ ನೋಡ್ರಿ, ಈ ಒಂದು ನಂಬರ್ ಕೆಳಗದ ಇದಕ್ಕೆ ಕಳಿಸ್ಬಿಡ್ತೀನಿ. ಮ್ಯಾಗ ಪ್ಲಸ್ ಇದ್ದಿದ್ದು ಏನಾಗ್ತದೆ? ಇದು ಮೈನಸ್ ಆಗ್ತದೆ. ಅಂದ್ರೆ ಏನಾಯಿತು? 5 ರ ಘಾತ 4 ಮೈನಸ್ 3 ಇಂಟು ಟಿ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 2 ಟು ದಿ ಪವರ್ ಆಫ್ 3. ದಿಸ್ ಇಸ್ ಈಕ್ವಲ್ ಟು 5 4 ಮೈನಸ್ 3 ಅಂತಂದ್ರೆ 1 ಟಿ ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 2 ರ ಘಾತ 3 ಅಂದ್ರೆ 2 4 4 2 8 ಅಂತ ಬಂತು. ಅಂದ್ರೆ ಉತ್ತರ ನಾ ಇಲ್ಲಿ ಈ ಥರ ಬರಿಬೋದು. 5 ಟಿ ಟು ದಿ ಪವರ್ 4 ಡಿವೈಡ್ ಬೈ 8 ಅಂತ ಇದಕ್ಕೆ ಆನ್ಸರ್ ಆಗ್ತದೆ. ಇದೇ ಥರನಾಗಿ ಈ ಲೆಕ್ಕವನ್ನು ಮಾಡಿ ಆನ್ಸರನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ರೈಟ್ ಇದ್ರೆ ರೈಟ್ ಅಂತ ಹೇಳ್ತೀನಿ, ರಾಂಗ್ ಇದ್ರೆ ರಾಂಗ್ ಅಂತ ಹೇಳ್ತೀನಿ. ವಿಡಿಯೋ ನೋಡಿದಾಗ ಎಲ್ಲರೂ ಕೂಡ ಧನ್ಯವಾದಗಳು.